ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಹಿಂದೂಗಳಿಂದ ಶತಮಾನಗಳ ಕಾಲ ಹೋರಾಟ ನಡೆದಿದೆ. ಕಡೆಗೂ ಅದು ಈಡೇರಿದೆ. ರಾಮ ಮಂದಿರ ನಿರ್ಮಾಣದ ಬೆನ್ನಲ್ಲೇ ಈಗ ದೇಣಿಗೆ ಅಕ್ರಮದ ವಿವಾದವೂ ಬೆನ್ನು ಹತ್ತಿದೆ. ಅಕ್ರಮದ ಆರೋಪ ಇದೊಂದೇ ಮಂದಿರದಿಂದ ಕೇಳಿಬಂದಿಲ್ಲ. ಮಥುರಾ, ಶಬರಿಮಲೆ, ತಿರುಪತಿಯಲ್ಲೂ ಅಕ್ರಮ ನಡೆದಿದೆ. ಚಿನ್ನದ ಬಾಗಿಲು ಕಳ್ಳತನವಾಗಿದೆ. ತಿರುಪತಿ ಲಡ್ಡುಗೂ ಪ್ರಾಣಿಗಳ ಕೊಬ್ಬಿನ ಕಲಬೆರಕೆ ತುಪ್ಪ ಖರೀದಿಸಲಾಗಿದೆ. ಗಮನಿಸಬೇಕಾದ ಸಂಗತಿ ಎಂದರೆ ದೇವಸ್ಥಾನದ ನಿರ್ವಹಣೆಗೆ ನೇಮಕಗೊಂಡವರಿಂದಲೇ ಅಕ್ರಮ ನಡೆಯುತ್ತಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ. ವರದಿಗಳ ಪ್ರಕಾರ ಸುಮಾರು 7.5 ಕೋಟಿ ರೂಪಾಯಿಗಳಷ್ಟು ನಗದು ನಾಪತ್ತೆಯಾಗಿದೆ ಎಂಬ ಸಂಶಯ ವ್ಯಕ್ತವಾಗಿದೆ. ಆದರೆ ತನಿಖೆ ತೀವ್ರಗೊಂಡಂತೆ ಹಗರಣದ ಅಂದಾಜು ಮೊತ್ತ ಬೆಚ್ಚಿ ಬೀಳಿಸುವಂತಿದೆ. ಕಳೆದ 5 ವರ್ಷಗಳಲ್ಲಿ ಅಥವಾ ಮಂದಿರ ಉದ್ಘಾಟನೆಯಾದಾಗಿನಿಂದ ನಡೆದಿರಬಹುದಾದ ಈ ವ್ಯವಸ್ಥಿತ ದುರುಪಯೋಗದ ಒಟ್ಟು ಮೌಲ್ಯ 200 ಕೋಟಿ ರೂಪಾಯಿಗೂ ಅಧಿಕ ಇರಬಹುದು ಎಂದು ತನಿಖಾ ಸಂಸ್ಥೆಗಳು ಶಂಕಿಸಿವೆ. ಭಕ್ತರು ಭಕ್ತಿಯಿಂದ ಹಾಕಿದ ಹಣವನ್ನು ಅಕ್ರಮವಾಗಿ ಬೇರೆಡೆಗೆ ವರ್ಗಾಯಿಸಿರುವುದು ತನಿಖೆಯಲ್ಲಿ ಬೆಳಕಿಗೆ ಬರುತ್ತಿದೆ. ತಿಂಗಳಿಗೆ ಕೇವಲ 14,500 ರೂಪಾಯಿ ಸಂಬಳ ಪಡೆಯುತ್ತಿದ್ದ ಕೆಲವು ಖಾಸಗಿ ಮತ್ತು ಟ್ರಸ್ಟ್ ಸಿಬ್ಬಂದಿ ಜೀವನ ಶೈಲಿ ದಿಢೀರನೆ ಬದಲಾಗಿತ್ತು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಇವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು, ಐಷಾರಾಮಿ ಮನೆಗಳು ಹಾಗೂ ಕಾರುಗಳನ್ನು ಖರೀದಿಸಿದ್ದರು. ಇವರ ಈ ಶ್ರೀಮಂತಿಕೆಯನ್ನು ಗಮನಿಸಿದ ಮಂದಿರದ ಇತರ ಸಿಬ್ಬಂದಿ ಮತ್ತು ಸ್ಥಳೀಯರು ಸಂಶಯ ವ್ಯಕ್ತಪಡಿಸಿದ್ದರು. ಆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಯಿತು. ಹಗರಣ ಬಯಲಿಗೆ ಬಂದಿತು. ಸದ್ಯ ಆರೋಪಿಗಳಿಂದ ಸುಮಾರು 75 ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಎಸ್ಐಟಿ ಸಲ್ಲಿಸಿದ ಪ್ರಾಥಮಿಕ ವರದಿಯಲ್ಲಿ ಭದ್ರತಾ ಲೋಪ ಎತ್ತಿ ತೋರಿಸಲಾಗಿದೆ. ವರದಿ ಸಲ್ಲಿಕೆಯಾದ ಬೆನ್ನಲ್ಲೇ ಟ್ರಸ್ಟ್ನ ಮಾಜಿ ಕಾರ್ಯದರ್ಶಿ ಚಂಪತ್ ರಾಯ್ ಕಾರು ಚಾಲಕ ಸೇರಿದಂತೆ 8 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಅವರನ್ನು 14 ದಿನಗಳ ಕಾಲ ಜೈಲಿಗೆ ಕಳಿಸಲಾಗಿದೆ. ಎಸ್ಐಟಿ ರಚನೆಗೂ ಮೊದಲೇ ಎಣಿಕೆ ಕೇಂದ್ರದ ಟಾಯ್ಲೆಟ್ ಒಂದರಿಂದ 2.5 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹಗರಣವು ಉತ್ತರ ಪ್ರದೇಶ ಮತ್ತು ದೇಶದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಆಫ್ ಮಾಡಿ ಹಣ ಲೂಟಿ ಮಾಡಲಾಗಿದೆ ಎಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಈ ಹಗರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಕರಣವು ಈಗ ಕ್ರಿಮಿನಲ್ ವಿಚಾರಣೆ ಹಂತದಲ್ಲಿದ್ದು, ಮುಂಬರುವ ದಿನಗಳಲ್ಲಿ ಹಣದ ಬೇರು ಎಲ್ಲಿದೆ ಮತ್ತು ಈ ಜಾಲದ ಹಿಂದೆ ಇನ್ನೂ ಯಾವ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಎಂಬುದು ಬಹಿರಂಗವಾಗಬೇಕಿದೆ. ಇನ್ನು ಜೂನ್ 16ರಂದು ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಇತರರ ವಿರುದ್ಧ ದೇಣಿಗೆ ದುರುಪಯೋಗ ದೂರು ಸಲ್ಲಿಕೆಯಾಗಿತ್ತು. ಜೂನ್ 18ರಂದು ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಿಇಒ ಅಧಿಕಾರಿ ನೇಮಕ ಮಾಡುವಂತೆ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಿಶ್ರಾ ಒತ್ತಾಯಿಸಿದ್ದರು. ಜೂನ್ 19ರಂದು ಹಗರಣದ ಕುರಿತು ಎಸ್ಐಟಿ ಪ್ರಾಥಮಿಕ ತನಿಖೆ ವರದಿ ಸಲ್ಲಿಸಿತ್ತು. ಜೂನ್ 20ರಂದು 5,000 ಕೋಟಿ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಉನ್ನತ ಮಟ್ಟದ ತನಿಖೆಗೆ ಕಾಂಗ್ರೆಸ್ ಆಗ್ರಹಿಸಿತ್ತು. ಜೂನ್ 21ರಂದು ಚಿನ್ನ, ಬೆಳ್ಳಿ ಸೇರಿ ಭಾರೀ ಅಕ್ರಮ ಪತ್ತೆ ತನಿಖೆ ಮುಗಿಯುವವರೆಗೂ ಊರು ಬಿಡದಂತೆ ಟ್ರಸ್ಟ್ ಸಿಬ್ಬಂದಿಗೆ ಎಸ್ಐಟಿ ಸೂಚನೆ ನೀಡಿತ್ತು. ಜೂನ್ 26ರಂದು ಎಸ್ಐಟಿ ವರದಿ ಆಧರಿಸಿ ಟ್ರಸ್ಟ್ನ ಕೃಷ್ಣಮೋಹನ್ ದೂರು ಸಲ್ಲಿಸಿದ್ದರು. ದೂರಿನ ಮೇರೆಗೆ 8 ಮಂದಿಯನ್ನ ಬಂಧಿಸಲಾಯಿತು. 8 ಜನರ ಬಂಧನ ಬೆನ್ನಲ್ಲೇ ನೈತಿಕ ಹೊಣೆ ಹೊತ್ತು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ರಾಜೀನಾಮೆ ನೀಡಿದರು. ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ ಕೂಡ ಪದತ್ಯಾಗ ಮಾಡಿದರು. ಜೂನ್ 28ರಂದು ಅಯೋಧ್ಯೆ ಪೊಲೀಸರಿಂದ 8 ಆರೋಪಿಗಳ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಯಿತು. ಬ್ಯಾಂಕ್ ಅಧಿಕಾರಿಗಳು ಶಾಮೀಲು ಆಗಿರುವ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ಜೂನ್ 29ರಂದು ಕಳ್ಳರ ಪರ ವಕಾಲತ್ತು ವಹಿಸದಂತೆ ಬಾರ್ ಅಸೋಸಿಯೇಷನ್ ನಿರ್ಣಯ ಕೈಗೊಂಡಿತು. ಅಯೋಧ್ಯೆ ದೇವಸ್ಥಾನದ ಕಳ್ಳತನ ಪ್ರಕರಣದ ತನಿಖೆಯ ನಡುವೆಯೇ ಶ್ರೀರಾಮ ಮಂದಿರ ಟ್ರಸ್ಟ್ ಜುಲೈ 6ರಂದು ಸಭೆ ನಡೆಸಲಿದೆ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳ ಬಗ್ಗೆ ಚರ್ಚೆ ನಡೆಸಲಿದೆ. ಸಭೆಯಲ್ಲಿ ಟ್ರಸ್ಟ್ನ ಸಾಂಸ್ಥಿಕ ರಚನೆ ಮತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆಯೂ ಚರ್ಚಿಸಲಾಗುತ್ತೆ. ಟ್ರಸ್ಟ್ನ ಎಲ್ಲ ಪ್ರಮುಖ ಸದಸ್ಯರು ಹಾಜರಿರುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ.
ಮರ್ಯಾದ ಪುರುಷ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ಅಯೋಧ್ಯೆಯಲ್ಲಿ ಜನರಿಗೆ ದರ್ಶನಕ್ಕೆ ಮುಕ್ತವಾದಾಗ ಭಕ್ತ ವಲಯದಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಡವ ಬಲ್ಲಿದ ಎನ್ನದೆ ಕೋಟ್ಯಾಂತರ ಭಕ್ತರು ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದರು. ಕೆಲವರು ಕೆಜಿಗಟ್ಟಲೆ ಚಿನ್ನ ಬೆಳ್ಳಿಯನ್ನು ನೀಡಿದರು. ಆದರೆ ಮಂದಿರ ನಿರ್ಮಾಣ ಆರಂಭವಾದಾಗಿನಿಂದ ಇಂದಿನವರೆಗೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣದಲ್ಲಿ ಭಾರೀ ಅಕ್ರಮ ನಡೆದಿದೆ ಎನ್ನುವ ಸುದ್ದಿ ಇಂದು ಆಸಕ್ತ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ಹಲವರ ಬಂಧನವಾಗಿದೆ. ಟ್ರಸ್ಟ್ನ ಇಬ್ಬರು ರಾಜೀನಾಮೆ ನೀಡಿದ್ದಾರೆ. ಇನ್ನು ರಾಮ ಮಂದಿರ ದೇಣಿಗೆ ಹಣ ಕಳ್ಳತನ ಪ್ರಕರಣದ ತನಿಖೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ವಿಷಯವನ್ನು ತುರ್ತಾಗಿ ವಿಚಾರಣೆ ನಡೆಸುವ ಅಗತ್ಯ ಇಲ್ಲ ಎಂದು ನ್ಯಾಯಮೂರ್ತಿಗಳಾದ ಎಂ. ಸುಂದರೇಶ್ ಮತ್ತು ಶೀಲ್ ನಾಗು ಅವರ ಪೀಠವು ನಿರಾಕರಿಸಿದೆ.